ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ IQGಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ RRB NTPC ಅಂಡರ್ ಗ್ರ್ಯಾಜುಯೇಟ್ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದುಬಿಟ್ಟು ಅತಿ ಉಪಯುಕ್ತವಾಗಿದೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇದು 7ನೇ ತಾರೀಕು ಮೊದಲನೇ ಶಿಫ್ಟ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಫ್ರೆಂಡ್ಸ್. ನೀವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಮುಖ್ಯಮಂತ್ರಿ ಯಾರಿಗೆ ಹೊಣೆಗಾರರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ವಿಧಾನಸಭೆಗೆ ಮುಖ್ಯಮಂತ್ರಿಗಳು ಹೊಣೆಗಾರಿ ಆಗಿರುತ್ತಾರೆ ಫ್ರೆಂಡ್ಸ್. ರಾಜ್ಯದ ಕಾನೂನು ಅಧಿಕಾರಿ ಯಾರು? ರಾಜ್ಯದ ಕಾನೂನು ಅಧಿಕಾರಿ ಬಂದ್ಬಿಟ್ಟು ರಾಜ್ಯದ ಅಟಾರ್ನಿ ಜನರಲ್ ಆಗಿರ್ತಾರೆ. ಅಶೋಕನ ನಂತರ ಅವನ ಉತ್ತರಾಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಶರಥ. ಅಂದರೆ ಕುಣಾಲ ಬಂದ್ಬಿಟ್ಟು ಅಶೋಕನ ನಂತರ ಉತ್ತರಾಧಿಕಾರಿ ಆಗಿರ್ತಾನೆ. ಉಳುಮೆ ಮಾಡಿದ ಹೊಲಗಳ ಪುರಾವೆಗಳು ಎಲ್ಲಿ ಕಂಡು ಬಂದಿವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಾಲಿಬಂಗನಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪುರಸಭೆ ತಿದ್ದುಪಡಿ ಎಂದರೇನು? ಪುರಸಭೆಗಳಿಗೆ ಸಂಬಂಧಿಸಿದ ತಿದ್ದುಪಡಿಯು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಾಗಿದೆ. ಇದು ಬಂದ್ಬಿಟ್ಟು 1992ರಲ್ಲಿ ಬಂದಿತ್ತು. ಇದು ಜೂನ್ 1, 1993ರಂದು ಜಾರಿಗೆ ಬರುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 1662 ನಂತರ ಯಾರ ಸಹಾಯದಿಂದ ಪೋರ್ಚುಗೀಸರನ್ನು ತೆಗೆದುಹಾಕಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಚ್ ಇಂಡಿಯಾ ಕಂಪನಿ ಬಂದ್ಬಿಟ್ಟು 1662ರಲ್ಲಿ ಪೋರ್ಚುಗೀಸರನ್ನು ತೆಗೆದುಹಾಕಲಾಯಿತು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 2020-21ರಿಂದ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಫೆಬ್ರವರಿಯಲ್ಲಿ ಯಾವ ದಿನವನ್ನಾಗಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಯಿತು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿರ್ಜು ಮಹಾರಾಜ್, ರುಕ್ಮಿಣಿ ದೇವಿ, ಅರುಂಡೆಲ್, ಬಾಲ ಸರಸ್ವತಿ, ಉದಯ್ ಶಂಕರ್, ಸೀತಾದೇವಿ, ಮಾಧವಿ ಮುಘಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೊಳವೆ ಬಾಯಿಯ ಮೂಲಕ ನೀರಾವರಿ ಮಾಡುವುದು ಕಷ್ಟಕರವಾದ ಮೆಕ್ಕಲು ಮಣ್ಣು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಲ್ಲಿ ಅಥವಾ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಅಂತ ಹೇಳ್ಬೋದು. ಭಾಂಗ್ರಾ ನೃತ್ಯದಲ್ಲಿ ಪುರುಷರು ಉತ್ಸಾಹವನ್ನು ವ್ಯಕ್ತಪಡಿಸಲು ಯಾವ ಸಾಂಪ್ರದಾಯಿಕ ಧ್ವನಿಯನ್ನು ಉಚ್ಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಟ್ಟಿ ಗಟ್ಟಿ ಅಂತ ಕರೀತಾರೆ ಫ್ರೆಂಡ್ಸ್ ಅದನ್ನು. ಮುಂದಿನ ಪ್ರಶ್ನೆ, ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಯಾವ ಸಂಸ್ಥೆಯೊಂದಿಗೆ ಸಹಕರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏಷ್ಯಾ ಮತ್ತು ಪೆಸಿಫಿಕ್ ಆಗಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕೇಂದ್ರ ತೆರೀತಾರೆ ಫ್ರೆಂಡ್ಸ್. 2024ರಲ್ಲಿ ವಿಸ್ಡೆನ್ ಲೀಡಿಂಗ್ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಮೃತಿ ಮಂದನ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮಧ್ಯಕಾಲೀನ ಭಾರತದಲ್ಲಿ ಅಂಚೆ ವ್ಯವಸ್ಥೆಗಳು ಕುದುರೆಗಳನ್ನು ಬಳಸಲಾಗುತ್ತಿತ್ತು. ಇದನ್ನು ಏನೆಂದು ಕರೆಯಲಾಗುತ್ತಿತ್ತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕುದುರೆ ಮೇಲ್ ಅಥವಾ ಗೂಬೆಯಿಂದ ಅಂಚೆಗಳನ್ನು ಕಳಿಸಿದ್ರು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, 61ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸುವ ಮೂಲಕ 61ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಇದನ್ನು ಮಾಡ್ತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಸಂಬಂಧಿಸಿದ ಲೇಖನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 48A. 2024ರ ಬಜೆಟ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಮೈಕ್ರೋಸಾಫ್ಟ್ ವರ್ಡ್ ಒಂದು ಏನು? MS ವರ್ಡ್ ಒಂದು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಆಗಿದೆ ಫ್ರೆಂಡ್ಸ್. MS ಎಕ್ಸೆಲ್ ಎಂದರೇನು? MS ಎಕ್ಸೆಲ್ ಒಂದು ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಆಗಿದೆ. ಶಾರ್ಟ್ಕಟ್ ಕೀಬೋರ್ಡ್ಗಳು ಶಾರ್ಟ್ಕಟ್ಗಳು ಇದನ್ನು ಹಾರ್ಟ್ ಕೀಗಳು ಅಥವಾ ಶಾರ್ಟ್ಕಟ್ ಕೀಗಳು ಅಂತ ಕರೀತಾರೆ ಫ್ರೆಂಡ್ಸ್. ಇಲ್ಲಿ ಕಂಪ್ಯೂಟರ್ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಫ್ರೆಂಡ್ಸ್. ಜಾಗತಿಕ ವ್ಯಾಪಾರ ನಿಯಮಗಳನ್ನು ನಿಗದಿಪಡಿಸುವ ನಿಯಂತ್ರಿತ ಮತ್ತು ಜಾಗತೀಕರಣವನ್ನು ಉತ್ತೇಜಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಕೃಷಿ ಬಳಕೆಗಾಗಿ ರೈತರಿಗೆ ಶುದ್ಧ ನೀರನ್ನು ಒದಗಿಸಲು ಅಂತರ್ಜಲವನ್ನು ಹೆಚ್ಚಿಸುವ ಯೋಜನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಟಲ್ ಭೂಜಲ ಯೋಜನೆ ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮನ್ನು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸಲಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಡ್ರಾಯ್ಡನ್ನು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸಲಾಗುವುದಿಲ್ಲ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಯಾವ ಆಪರೇಟಿಂಗ್ ಸಿಸ್ಟಮನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ವಿಂಡೋಸ್, ಮ್ಯಾಕೋಸ್ ಮತ್ತು ಲಿನಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವುಗಳನ್ನು ಕಂಪ್ಯೂಟರ್ನಲ್ಲಿ ಬಳಸಲಾಗುತ್ತದೆ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಬುದ್ಧನ ಹಿಂದಿನ ಜನ್ಮ ಕಥೆಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾತಕ ಕಥೆಗಳು ಅಂತ ಕರೀತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ವಯೋವಂದನ ಯೋಜನೆಯನ್ನು ಯಾರೊಂದಿಗೆ ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರ್ವಾರ್ ಜೊತೆಗೆ ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪೂನಾ ಗುಪ್ತಾ ಅವರನ್ನು ಏಪ್ರಿಲ್ 2, 2025ರಂದು ಯಾವ ಹುದ್ದೆಗೆ ನೇಮಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು RBIನ ಡೆಪ್ಯೂಟಿ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು ಫ್ರೆಂಡ್ಸ್. ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶ ಯಾವುದು? ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಪೂರ್ವ ಮತ್ತು ಏಷ್ಯಾ ಭಾರತದೊಂದಿಗೆ ವ್ಯಾಪಾರ ಮಾಡುವುದು ಇದರ ಉದ್ದೇಶವಾಗಿತ್ತು. ಮುಂದಿನ ಪ್ರಶ್ನೆ, 1997ರಿಂದ 1991ರವರೆಗಿನ ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ವಲಯದ ಪಾತ್ರವೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಮುಖ ಕೈಗಾರಿಕೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಪ್ರಾಬಲಿಸಲು ಇದು ಸಹಕಾರ ಪಾತ್ರ ವಹಿಸಿತು ಫ್ರೆಂಡ್ಸ್.
ಮುಂದಿನ ಪ್ರಶ್ನೆ, ಸಂಗಮ್ ಸಾಹಿತ್ಯ ಎಂದರೇನು? ಇದು ತಮಿಳು ಭಾಷೆಯ ಪ್ರಾಚೀನ ಸಾಹಿತ್ಯವಾಗಿದ್ದು ಇದು ದಕ್ಷಿಣ ಭಾರತದಲ್ಲಿ ಸುಮಾರು 300 BCಯಿಂದ 300 AC ನಡುವೆ ರಚಿತವಾಯಿತು. ಮಧ್ಯಮ ಗುಂಪು ಮತ್ತು ಉಗ್ರಗಾಮಿಗಳು ಗುಂಪುಗಳ ವಿಭಜನೆ ಯಾವ ವರ್ಷದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಂದಗಾಮಿಯಪ್ಪ ಅಂತಂದ್ರೆ 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಮಧ್ಯಮ ಗುಂಪುಗಳ ವಿಭಜನೆ ಆಯಿತು ಫ್ರೆಂಡ್ಸ್. 2011ರ ಜನಗಣತಿ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1919 ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಇವು ಶಿಫ್ಟ್ 1ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್. ನಿಮಗೇನಾದರೂ ಫಾಸ್ಟ್ ವಿಡಿಯೋ ನೋಡಬೇಕಾದ್ರೆ 1 ಅಥವಾ 1.5 2x ಸ್ಪೀಡಿಟ್ನ ನೋಡ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಮ್ಯಾಥ್ಸ್ನಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿವಂತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮ್ಯಾಥ್ಸ್ನಲ್ಲಿ ಲಾಭ ಮತ್ತು ನಷ್ಟದ ಮೇಲೆ 2 ಪ್ರಶ್ನೆಗಳು ಕೇಳ್ತಾರೆ. ಸರಾಸರಿ ಮೇಲೆ 1 ಪ್ರಶ್ನೆಯನ್ನು, ಶೇಕಡಾವಾರು ಮೇಲೆ 2 ಪ್ರಶ್ನೆಯನ್ನು, ಸಮಯ ಮತ್ತು ಕೆಲಸದ ಮೇಲೆ 2, ವಯಸ್ಸಿನ ಮೇಲೆ ಅಂದರೆ ಏಜ್ ಮೇಲೆ 1, ರೈಲುಗಳ ಮೇಲೆ 1, ಸ್ಥಳೀಕರಣದ ಮೇಲೆ 2, ಅನುಪಾತದ ಮೇಲೆ 1 ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ರೀಸನಿಂಗ್ ಮೇಲೆ ಯಾವ ಪ್ರಶ್ನೆ ಬಂದವೆ ಅಂತ ಅಂದರೆ ನಮಗೊಂದು ಲೆಕ್ಕಾಚಾರದ ಮೇಲೆ ಹೇಳ್ತಿದ್ದೇನೆ ಫ್ರೆಂಡ್ಸ್. ಬಂದಿರೋದ ಮೇಲೆ ರಕ್ತ ಸಂಬಂಧ ಬ್ಲಡ್ ರಿಲೇಷನ್ ಮೇಲೆ 2 ಪ್ರಶ್ನೆಗಳು, ದಾಳಗಳ ಮೇಲೆ 2, ಸಂಖ್ಯಾ ಸರಣಿ ಮೇಲೆ 1, ವೆನ್ ನಕ್ಷೆ ಮೇಲೆ 2, ಹೇಳಿಕೆ ಮತ್ತು ತೀರ್ಮಾನದ ಮೇಲೆ 1, ಆಸನದ ವ್ಯವಸ್ಥೆ ಮೇಲೆ 2 ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗೆ ವೇಟ್ ಮಾಡಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.